ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಬರ್ತಾ ಇದೆ. ಪ್ರಕರಣ ರದ್ದು ಕೋರಿ ಯಡಿಯೂರಪ್ಪ ಅರ್ಜಿಯ ವಿಚಾರಣೆ ನಡೆಯೋದಿದೆ. ಮಧ್ಯಂತರ ಆದೇಶ ಇರೋದ್ರಿಂದ ಈ ವಿಚಾರಣೆ ಸ್ಥಗಿತವಾಗಿದೆ. ಪೋಕ್ಸೋ ಕೇಸ್ ಆಗಿರೋದ್ರಿಂದ ತುರ್ತು ವಿಚಾರಣೆಗೆ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಸರ್ಕಾರದ ಪರ ಎಸ್ಪಿಪಿ ರವಿವರ್ಮ ಕುಮಾರ್ ಮನವಿಯನ್ನ ಮಾಡಿದ್ರು. ಡಿಸೆಂಬರ್ 2ರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ನಿಗದಿಪಡಿಸಿರುವಂತಹ ಹೈಕೋರ್ಟ್ ಬಿಎಸ್ವೈ ಖುದ್ದು ಹಾಜರಾತಿಗೆ ವಿನಾಯಿತಿಯನ್ನ ನೀಡಿದ್ದಂತ ಆದೇಶದ ವಿಸ್ತರಣೆಯಾಗಿದೆ. ಹಾಜರಾತಿಗೆ ವಿನಾಯಿತಿ ನೀಡಿದ್ದಂತ ಆದೇಶ ವಿಸ್ತರಿಸಿರುವಂತಹ ಹೈಕೋರ್ಟ್. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳುತ್ತಾ ಹೋಗ್ತೀನಿ. ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಅಪ್ಡೇಟ್ ಸಿಗ್ತಾ ಇದೆ? ಯಾವುದೇ ರೀತಿಯಾದಂತ ಕ್ರಮವನ್ನ ತೆಗೆದುಕೊಳ್ಬಾರ್ದು ಬಿಎಸ್ವೈ ವಿರುದ್ಧವಾಗಿ ಅನ್ನುವಂತ ಆದೇಶ ಕೂಡ ಇತ್ತು. ಇವತ್ತೇನೇನು ಅಪ್ಡೇಟ್ ಸಿಗ್ತಾ ಇದೆ ರಮೇಶ್? ಚೈತ್ರ, ಇವತ್ತು ಅಂದ್ರೆ BS ಯಡಿಯೂರಪ್ಪ ವಿರುದ್ಧ ಏನ್ ಪೋಕ್ಸೋ ಕೇಸ್ ಹಾಕಿದ್ರು ಅದನ್ನ ರದ್ದುಪಡಿಸಬೇಕು ಅಂತ ಹೇಳಿ ಯಡಿಯೂರಪ್ಪ ಹೈಕೋರ್ಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಹಿಂದೆ 2 ಆದೇಶ ಇತ್ತು. ಒಂದು ಬಂಧಿಸಬಾರದು ಅಂತ ಹೇಳಿ ಮಧ್ಯಂತರ ಆದೇಶ ಇತ್ತು. ಅದೇ ರೀತಿ ಕೋರ್ಟ್ ನಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಮತ್ತೆ ಕೋರ್ಟ್ ಸಮನ್ಸ್ ಕೂಡ ಜಾರಿಯಾಗಿದೆ BS ಯಡಿಯೂರಪ್ಪ ಅವರಿಗೆ. ಹೀಗಾಗಿ ಯಡಿಯೂರಪ್ಪ ಏನು ಖುದ್ದು ಹಾಜರಾತಿಯಿಂದ ವಿನಾಯಿತಿ ಕೇಳಿದ್ರು. ಹೀಗಾಗಿ ವಿನಾಯಿತಿಯನ್ನು ಕೂಡ ಕೋರ್ಟ್ ಕೊಟ್ಟಿತ್ತು. ಆದ್ರೆ ಈ 2 ಆದೇಶಗಳಿಂದ ಏನು ಟ್ರಯಲ್ ಕೋರ್ಟ್ ಅಲ್ಲಿ ಯಾವುದೇ ವಿಚಾರಣೆ ಆಗ್ತಾ ಇಲ್ಲ. ಯಾಕಂದ್ರೆ ಖುದ್ದಾಗಿ ಹಾಜರಾಗಬೇಕಾಗತ್ತೆ ಚಾರ್ಜಸ್ ಫ್ರೇಮ್ ಮಾಡೋದಕ್ಕೋಸ್ಕರ. ಹೀಗಾಗಿ ವಿಚಾರಣೆನೇ ಸ್ಥಗಿತ ಆಗಿದೆ ಅಂತ ಹೇಳಿ SPP ರವಿವರ್ಮ ಕುಮಾರ್ ಅವರು ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು. ತುರ್ತು ವಿಚಾರಣೆ ನಡೆಸಬೇಕು, ಈ ಕೇಸ್ನ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಮನವಿ ಮಾಡಿದ್ರು. ಕೋರ್ಟ್ ಮೊದಲಿಗೆ ನಾಳೆ ವಿಚಾರಣೆ ಮಾಡೋಣ ಅಂತ ಹೇಳಿದ್ರು. ಆದ್ರೆ ಬಾಲಕಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಬಾಲಕಿ ಪರ ವಕೀಲರು ಇಲ್ಲ, ಅದು ಸೋಮವಾರಕ್ಕೆ ವಿಚಾರಣೆ ನಿಗದಿಪಡಿಸಿ ನಾಳೆ ಬೇರೆ ಕೇಸ್ಗಳಿದೆ ಅಂತ ಹೇಳಿ ಹೇಳಿದ್ರಿಂದ ಈಗ ವಿಚಾರಣೆ ಸೋಮವಾರಕ್ಕೆ ನಿಗದಿಯಾಗಿದೆ. ಸೋಮವಾರ ಮಧ್ಯಾಹ್ನ 2:30ಕ್ಕೆ ಈ ಕೇಸ್ನ ವಿಚಾರಣೆ ನಡೆಯುತ್ತೆ. ಅದಾದ್ಮೇಲೆ ಯಡಿಯೂರಪ್ಪ ಅವರ ಕೇಸ್ ಮುಂದುವರಿಯುತ್ತಾ ಅಥವಾ ರದ್ದಾಗುತ್ತಾ ಅಥವಾ ಆ ಕೇಸ್ನ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಹೈಕೋರ್ಟ್ ಸೋಮವಾರ ನಿರ್ಧಾರ ಮಾಡುತ್ತೆ. ಓಕೆ, ಥ್ಯಾಂಕ್ ಯು ರಮೇಶ್ ಮಾಹಿತಿಗಾಗಿ. ನೋಡಿ, ಇಲ್ಲಿ ಯಾವುದೇ ರೀತಿಯಾದಂತಹ ಒತ್ತಾಯದ ಕ್ರಮವನ್ನ ಬಿಎಸ್ವೈ ಮೇಲೆ ತೆಗೆದುಕೊಳ್ಳಬಾರದು ಅನ್ನೋದಾಗಿ ಕೋರ್ಟ್ ಹಿಂದೆ ಹೇಳಿತ್ತು. ಇದೀಗ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ.